ಮಹತ್ವದ ಬೆಳವಣಿಗೆಯಾಗಿದೆ. ಪಾಕಿಸ್ತಾನದಿಂದ ದಾಳಿ ಆಗ್ತಿದ್ದಂತೆ ಇದರ ಬೆನ್ನಲ್ಲೇ ಮಹತ್ವದ ಸಭೆ ಕರೆದಿದ್ದಾರೆ. ದಾಳಿಯ ಮಾಹಿತಿಯನ್ನ ಪಡೆಯಲಿದ್ದಾರೆ ರಾಜನಾಥ್ ಸಿಂಗ್ ಅವರು. ರಕ್ಷಣಾ ಸಚಿವರಿಂದ ಇವತ್ತು ಬಿಗ್ ಮೀಟಿಂಗ್ ಆಗುತ್ತೆ. 3 ಸೇನೆಯ ಮುಖ್ಯಸ್ಥರನ್ನ ಕರೆದು ಏನೆಲ್ಲ ಆಗಿದೆ, ಯಾವ ರೀತಿಯಾದಂಥ ಬೆಳವಣಿಗೆಗಳಿದೆ ಅನ್ನೋದರ ಕಂಪ್ಲೀಟ್ ವರದಿಯನ್ನ ಪಡೆದುಕೊಳ್ಳುವುದಕ್ಕೆ ಒಂದು ಮೇಜರ್ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ಕರೆದಿದ್ದಾರೆ ರಾಜನಾಥ್ ಸಿಂಗ್ ಅವರು. ಬಹಳ ಸ್ಪಷ್ಟವಾಗಿ ನಮ್ಗೆಲ್ರಿಗೂ ಗೊತ್ತಿದೆ, ಇಡೀ ರಾತ್ರಿ ನಿದ್ದೆ ಮಾಡಿರಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರು ಸೇರಿದಂತೆ ಅನೇಕ ನಮ್ಮ ದೇಶದ ಘಟಾನುಘಟಿ ನಾಯಕರು. ಯಾಕಂದ್ರೆ ಹೆಂಗ್ ನಿದ್ದೆ ಬರುತ್ತೆ? ಪಾಕಿಸ್ತಾನಕ್ಕಂತೂ ನಿದ್ದೆ ಇಲ್ಲದಂತೆ ನಾವು ಭಾರತ ಮಾಡಿದೀವಿ, ಈಗಾಗಲೇ ಆಗಿದೆ. ಯಾರ್ಯಾರು ನಿದ್ದೆಯಿಂದ ಎದ್ದಿಲ್ಲೋ ಅಥವಾ ಪರ್ಮನೆಂಟ್ ಆಗಿನೇ ಮಲಗಿದಾರೋ ಗೊತ್ತಿಲ್ಲ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಅವೆಲ್ಲದರ ಮಾಹಿತಿಯನ್ನ ಇಂಚಿಂಚಾಗಿ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ ಗ್ಯಾರಂಟಿ ನ್ಯೂಸ್. ಸದ್ಯ ರಕ್ಷಣಾ ಸಚಿವರಿಂದ ಇವತ್ತು ಮಹತ್ವದ ಸಭೆ ಆಗುತ್ತೆ. ಜೊತೆಯಲ್ಲಿ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಇಂದಲೂ ಕೂಡ ಬಹಳ ಬಹು ನಿರೀಕ್ಷಿತವಾಗಿರುವಂತ, ಬಹಳಷ್ಟು ಕುತೂಹಲವನ್ನ ಕೇಳಿಸಿರುವಂತ ಸುದ್ದಿಗೋಷ್ಠಿಯು ಕೂಡ ಏರ್ಪಾಡಾಗತ್ತೆ. ಹೀಗಾಗಿ ಏನು ಹೇಳ್ತಾರೆ, ಬ್ರೀಫಿಂಗ್ ಯಾವ ರೀತಿಯಾಗಿರುತ್ತೆ, ಪಾಕಿಸ್ತಾನದ ಒಂದೊಂದು ತಿಥಿಯ ವಿಚಾರಗಳು ಏನೇನು ಮಾಡಿದ್ವಲ್ಲ, ಮಟಾಶ್ ಮಾಡಿದ್ವಲ್ಲ, ಇದರ ಡೀಟೇಲ್ಸ್ ಅನ್ನ ಹೆಂಗ್ ಕೊಡ್ತಾರೆ, ಏನು ಅವೆಲ್ಲವನ್ನ ಕೂಡ ಗಮನಿಸಬೇಕಾಗತ್ತೆ. ಒಟ್ಟಿನಲ್ಲಿ ಒಂದೊಂದೇ ಪಾಕಿಸ್ತಾನದ ದೃಶ್ಯಾವಳಿಗಳು, ದೀಪಾವಳಿ, ಮಟಾಶು, ಫಿನಿಶು, ಡಮ್ ಢಮಾರ್ ಆಗಿದೆ ಪಾಕಿಸ್ತಾನ. ಭಾರತದ ಒಂದೊಂದು ದಾಳಿಗೂ ಕೂಡ ನಲಗಿ ಹೋಗಿದೆ. ಹಾಗಾಗಿನೇ ಪಾಕಿಸ್ತಾನಕ್ಕೆ ಇದಂತೂ ಗುಡ್ ಮಾರ್ನಿಂಗ್ ಅಲ್ಲ, ವೆರಿ 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 ಬ್ಯಾಡ್ ಮಾರ್ನಿಂಗ್. ಯಾಕಂದ್ರೆ ಅವರ ಸಮಾಧಿಯನ್ನ ಅವರೇ ತೋಡ್ಕೊಂಡಿದ್ದಾರೆ. ಭಾರತ ಯಾವಾಗ ಎಚ್ಚರಿಕೆಯನ್ನ ಕೊಡೋದಕ್ಕೆ ಶುರು ಮಾಡ್ತು, ಆಗ ಪಾಕಿಸ್ತಾನ ಹೇಳ್ತಾ ಇತ್ತು, ರಕ್ತದ ಓಕುಳಿ ಹೊರಿಸ್ತೀವಿ, ನಾವು ಸುಮ್ಮನೆ ಬಿಡೋದಿಲ್ಲ, ಭಾರತವನ್ನ ಬಡಿಯೋದಕ್ಕೆ ನಮ್ಮ ಹತ್ರನೂ ಕೂಡ ಸಾಮರ್ಥ್ಯ ಇದೆ ಅನ್ನೋದಾಗಿ ಪಾಕಿಸ್ತಾನದ ಸಂಸತ್ನಲ್ಲಿ ಅಲ್ಲಿನ ಸಂಸದರು ಬಾಯಿ ಬಡ್ಕೊಂತಿದ್ರು. ಬಹುಶಃ ಇವತ್ತು ಮಾತನಾಡೋದಕ್ಕೆ ಬಾಯಿ ಬರ್ತಾ ಇಲ್ಲ, ಅಥವಾ ಮುಂದೆ ಬಂದು ನಿಲ್ಲೋದಕ್ಕೆ ಅವ್ರು ಇದ್ದಾರೋ ಇಲ್ವೋ ಅನ್ನೋ ಪ್ರಶ್ನೆಗಳು ಸಾಮಾನ್ಯವಾಗಿ ಮೂಡ್ತಾ ಇದೆ. ಯಾಕಂದ್ರೆ ನಿನ್ನೆ ರಾತ್ರಿ, ಅಂದ್ರೆ ಕಳೆದಂತ ರಾತ್ರಿ ಏನಾಯ್ತಲ್ಲ, ಕಂಪ್ಲೀಟ್ ಆಗಿ ಅಲ್ಲೋಲ ಕಲ್ಲೋಲ ಆಗಿದೆ. ಒಂದಿಷ್ಟು ಜನ ಮೊಸಳೆ ಕಣ್ಣೀರನ್ನ ಹಾಕಿದ್ರು ಪಾಕಿಸ್ತಾನದ ಸಂಸತ್ನಲ್ಲಿ, ಅಯ್ಯೋ ಅಂತ. ಆದ್ರೆ ಈಗ ಅವರ ಸ್ಥಿತಿ ಕೂಡ ಅಯ್ಯೋ ಆಗಿದೆ. ಇವೆಲ್ಲದಕ್ಕೂ ಏನ್ ಕಾರಣ? ಪಾಕಿಸ್ತಾನವೇ. ಅಲ್ಲಿ ಉಗ್ರರನ್ನ ಪಾಲನೆ ಮಾಡಿ, ಪೋಷಣೆ ಮಾಡಿ, ಬಿರಿಯಾನಿ ಹಾಕಿ ಇರುವಂತ ಅಲ್ಪ ಸ್ವಲ್ಪ ಸಂಪನ್ಮೂಲಗಳನ್ನೂ ಕೂಡ ಆ ಉಗ್ರರ ಬೆಳವಣಿಗೆಗೆ ಯೂನಿವರ್ಸಿಟಿಯನ್ನೇ ಮಾಡಿಕೊಂಡು ಅವರಿಗೆ ಬೋಧನೆಯನ್ನ ಮಾಡಿದ್ರು. ಏನು ಜಗತ್ತನ್ನ ಹಾಳು ಮಾಡೋದಕ್ಕೆ, ಕ್ರಿಮಿಗಳನ್ನ, ರಕ್ತ ಬೀಜಾಸುರರು, ಈ ಅಣಬೆಗಳ ಹೆಂಗ ಬೆಳೀತವಲ್ಲ ಹಂಗೆ ಹಿಂಗೆ ಹಾದಿ ಬೀದಿಯಲ್ಲಿ ಹಂಗೆ ಉಗ್ರರನ್ನ ಬೆಳೆಸಿದ್ರು. ಅದರ ಪ್ರತಿಫಲವೇ ಪಾಕಿಸ್ತಾನಕ್ಕೆ ಈಗ ಆಗ್ತಿರುವಂಥದ್ದು. ಹೀಗಾಗಿ ಇಡೀ ಜಾಗತಿಕವಾಗಿ ಇಡೀ ವಿಶ್ವ ನೋಡ್ತಾ ಇದೆ ಇತ್ತ. ಹಾಗಾಗಿ ಯಾರೂ ಕೂಡ ಮಧ್ಯಸ್ಥಿತಿಯನ್ನು ವಹಿಸಿ ಸುಮ್ಮನಾಗಿ ಸೈಲೆಂಟ್ ಆಗಿ ಅನ್ನೋದು, ಯಾಕಂದ್ರೆ ಈ ಹಿಂದೆ 1971ರಲ್ಲಿ ಬಾಂಗ್ಲಾದೇಶದ ವಿಮೋಚನೆಯ ಸಂದರ್ಭದಲ್ಲಿ ಭಾರತದ ವಿರುದ್ಧ ಅನೇಕ ಘಟಾನುಘಟಿ ದೇಶಗಳು ಬಂದಿದ್ರು. ಸ್ವತಃ ಅಮೆರಿಕ ಭಾರತದ ವಿರುದ್ಧ ಆಗಿತ್ತು. ಬಟ್ ಉಗ್ರರು ಮತ್ತು ಭಯೋತ್ಪಾದಕರ ದಾಳಿ, ಹಿಂಸೆ, ನೋವು, ನರಕವನ್ನ ಕಂಡಂತಹ ಪಾಕಿಸ್ತಾನ ಈಗ ಗಪ್ಚುಪ್ ಆಗಿದೆ, ಮಾತನಾಡ್ತಿಲ್ಲ. ಮಧ್ಯಸ್ಥಿಕೆ ವಹಿಸಿ ಸುಮ್ಮನಾಗಿ ಅನ್ನೋ ವಿಚಾರ ಎಲ್ಲೂ ಕೂಡ ಬರ್ತಾ ಇಲ್ಲ. ಒಟ್ಟಾರೆಯಾಗಿ ಪಾಕಿಸ್ತಾನದ ಅಂತಿಮ ಘಟ್ಟ ಇದು. ಒಂದು ಕಡೆ ಭಾರತದಿಂದ ಕೌಂಟರ್ ಅಟ್ಯಾಕ್ ಆಗಿ ಅದನ್ನ ತಡೆದುಕೊಳ್ಳೋಕ್ಕಾಗದೇನೆ ಗಲಿಬಿಲಿಯಾಗಿ ಹೋಗಿದೆ ದೇಶ. ಮತ್ತೊಂದು ಕಡೆಯಲ್ಲಿ ಆಂತರಿಕವಾಗಿನೇ ಬಲೂಚಿಸ್ತಾನ, ನಾವು ಬಲೂಚಿಸ್ ಲಿಬರೇಷನ್ ಆರ್ಮಿ ಸ್ವತಂತ್ರವನ್ನ ಘೋಷಿಸಿಕೊಂಡಿದ್ದಾರೆ. ನಿನ್ನೆ ರಾತ್ರಿ 12:05ಕ್ಕೆ ನಮ್ದು ಪ್ರತ್ಯೇಕ ದೇಶ ಇದು ಅನ್ನೋದಾಗಿ ಕ್ವೆಟ್ಟಾವನ್ನ ವಶಪಡಿಸ್ಕೊಳ್ತಿದ್ದಂತೆ ಪಾಕಿಸ್ತಾನದಲ್ಲಿ ಇದೇ ನಮ್ಮದು ಅನ್ನೋದಾಗಿ ಘೋಷಣೆ ಮಾಡ್ಕೊಂಡಿದ್ದಾರೆ.